ಟ್ವಿಟ್ಟರಲ್ಲಿ ನಮ್ದು ಜಾಸ್ತಿ ಟ್ವೀಟ್ಸ್ ಎಲ್ಲ ಬರ್ತಾ ಇಲ್ಲ. ಅಂದ್ರೆ ನಾವು ಹಾಕ್ತಾ ಇದ್ವಿ ಅಭಿಮಾನಿಗಳ ಕಡೆಯಿಂದ. ಬಟ್ ದರ್ಶನ್ ಫ್ಯಾನ್ಸ್ ಏನ್ ಹಾಕಿದ್ರು ಇದನ್ನ ಅವ್ರ ಸಿನಿಮಾ ಬಿಡಿ ಅವ್ರು ಹಾಕೋತಾರೆ ಅಂತ ಇದು ಲೆಕ್ಕಾಚಾರ ಇರುತ್ತೆ. ಅದ್ರ ಜೊತೆ ಟ್ವಿಟ್ಟರಲ್ಲಿ ಸ್ಪೇಸ್ ಮಾಡಬೇಕು. ಅಂದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರುತ್ತಲ್ವಾ, ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತಲ್ವಾ, ಟ್ವಿಟ್ಟರಲ್ಲಿ ಸ್ಪೇಸ್ ಅಂತ ಬರುತ್ತೆ. ಇವಾಗ ನಮ್ದೇ ಡಿ ಕಂಪ್ನಿ ಇದೆ, ದರ್ಶನ್ ಟ್ರೆಂಡ್ಸ್ ಇದೆ. ಇದರಲ್ಲಿ ನೀವು ಸ್ಪೇಸ್ ಅಂತ ಬರುತ್ತೆನಾ, ಆ ಸ್ಪೇಸಲ್ಲಿ ಮಾಡಿದ್ರೆ ನಿಮ್ಮ ಜೊತೆ ಆಡಿಯನ್ಸು ಇಂಟ್ರಾಕ್ಟ್ ಮಾಡ್ತಾರೆ. ಅಂದ್ರೆ ಅದೇನದು ಸ್ಪೇಸ್ ಅನ್ನಂಗೆ ಸ್ಪೇಸ್ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಲೈವ್ ಹೆಂಗಿರುತ್ತೆ ಅಣ್ಣ ಆ ತರ, ಬಟ್ ಇಲ್ಲಿ ಫೇಸ್ ಕಾಣ್ತಾ ಇರಲ್ಲ, ಬರೀ ನಿಮ್ ವಾಯ್ಸ್ ಮಾತ್ರ ಕೇಳ್ತಾರೆ. ಓಕೆ ಓಕೆ ಓಕೆ. ಇದು ಸ್ಪೇಸ್ ಅನ್ನೋದು ಲೈಕ್ ಕ್ಲಬ್ ಹೌಸ್ ತರ, ಬಟ್ ಸ್ಪೇಸ್ ಅಲ್ಲಿ ನೀವು ಮಾಡಿದಾಗ ಅಲ್ಲಿ ಎಲ್ಲಾ ಆಡಿಯನ್ಸು ಇರ್ತಾರೆ. ನೀವು ಬರ್ತೀರ ಅಂದಾಗ ಅವರು ಒಂದು ಇದಕ್ಕೂ ಒಂದೇನ ಅದೊಂದು ಮಾಡ್ಬೇಕಣ್ಣ. ಅದ್ರ ಜೊತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ನವಗ್ರಹ ಆಗಿರ್ಲಿ, ಸಾರಥಿ ಆಗಿರ್ಲಿ, ಚಕ್ರವರ್ತಿ ಆಗಿರ್ಲಿ, ಅದರಲ್ಲಿ ನಿಮ್ದು ಮತ್ತೆ ನನಗೆ ಚಿಂತನ್ ಅವ್ರ ಕಾಂಬಿನೇಷನ್ ತುಂಬಾ ಇಷ್ಟ. ಸುಮಾರು ಜನಕ್ಕೆ ಚಕ್ರವರ್ತಿ ಇಷ್ಟ ಆಗದೆ ಇರ್ಬೋದು, ಬಟ್ ನನ್ನ ಫೇವ್ರೇಟ್ ಸಿನಿಮಾ ಚಕ್ರವರ್ತಿ, ಯಾಕಂದ್ರೆ ನನಗೆ ಅದು ಇಷ್ಟ. ನನಗೂ ಫೇವ್ರೇಟ್ ರೈಟ್ರು ಚಿಂತನೆ. ಅದಕ್ಕೆ ನಮಗೇನಂದ್ರೆ ನಿಮ್ಮ ಅವರ ಕಾಂಬಿನೇಷನ್ ಅಲ್ಲಿ, ಬಾಸ್ ಅವರ ಕಾಂಬಿನೇಷನ್ ಅಲ್ಲಿ ಯಾಕೋ ಕಣ್ಮರೆ ಆಗ್ತಾ ಇದಾರೆ, ಕಾಣ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ ನಾನು ಮೊನ್ನೆ ಇದು ಒಂದು ಟಿವಿ ಇಂಟರ್ವ್ಯೂ ಹೇಳದ್ನಲ್ಲ, ಈಗ ಚಂದು ಸಿನಿಮಾಗೆ ನಾನು ಮತ್ತೆ ಚಿಂತನೆ ಕೂತ್ಕೋತಾ ಇರೋದು. ಅದಕ್ಕೆ ಅವ್ರ ಡೈಲಾಗ್ಸ್ ನ ತುಂಬಾ ಎಂಜಾಯ್ ಮಾಡಿದೀವಿ. ಅವ್ರ ಡೈಲಾಗ್ಸ್ ಇಂದ ಎಷ್ಟೋ ಜನ, ನಂದು ಎಲ್ಲಾ ಸಿನಿಮಾನು ಫಸ್ಟ್ ಪ್ರಿಫರೆನ್ಸ್ ಚಿಂತನ್ಗೆ ಕೊಡೋದು. ಅವನು ಇಲ್ಲ ಬಿಸಿ ಅಣ್ಣ, ಹಂಗಣ ಹಿಂಗಣ ಅಂದಾಗ್ಲೇ ನಾನು ಬೇರೆ ಆಪ್ಷನ್ ಅಲ್ಲ ಎಳ್ಕೊಂಡು ಬಂದಾದ್ರೂ ವರ್ಕ್ ಮಾಡಿಸಿ ಯಾರು ಇಲ್ಲ. ಅವ್ನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಎಳ್ಕೊ ಬರ್ಬೋದು, ಅವ್ರಿಗೆ ಕೆಲಸ ಮಾಡ್ಸಕ್ ಆಗಲ್ಲ. ಇಲ್ಲ ಅವ್ನ್ ಮೈಂಡ್ ಸೆಟ್ ಆಗ್ಬೇಕು. ಏನಂದ್ರೆ ಬಟ್ ಇಲ್ಲ, ಈ ಸತಿ ಚಂದು ಸಿನಿಮಾಗೆ ಅವ್ನ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾನೆ. ಇಲ್ಲ ಅಣ್ಣ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಅವನೇ ನನ್ಕಿಂತ ಜಾಸ್ತಿ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಇವಾಗ ನಾರ್ಮಲ್ ಆಡಿಯನ್ಸ್ ಬೇರೆ, ಅವ್ರೆಲ್ಲ ಡೈಲಾಗ್ಸ್ನು ಇಷ್ಟಪಡ್ತಾರೆ. ನಾವು ಕಳ್ಸ್ ಅಂತ ಏನಿದೀವಿ, ನಮ್ಗೆ ಚಿಂತನ್ ಅವ್ರ ಡೈಲಾಗ್ ಅಂದಾಗ ತುಂಬಾ ಇಷ್ಟ ಆಗುತ್ತೆ. ನನ್ಕಿಂತ ಜಾಸ್ತಿ ಚಿಂತನ್ ರೈಟಿಂಗ್ ಇಷ್ಟಪಡೋದು ನನ್ನ ಹೆಂಡತಿ. ಚಿಂತನ್ಗೆ ಅವ್ಳು ನನ್ನ ಹೆಂಡತಿ ಪ್ರಕಾರ ಚಿಂತನ್ ಇಸ್ ದ ಬೆಸ್ಟ್ ರೈಟರ್. ಅವಳು ಚಿಂತನ್ ನನ್ನ ಜೊತೆ ಡಿಸ್ಕಷನ್ ಕೂತಿದಾನಂದ್ರೆ ಅವಳು ಎಕ್ಸೈಟ್ ಇಲ್ಲ, ಏನೋ ಬೇರೆ ಹೊಸಾದ್ ಮಾಡ್ತೀರಾ ನೀವು ಅಂತ, ಅಷ್ಟೊಂದು ಕಾನ್ಫಿಡೆನ್ಸ್ ಅವ್ನ ಮೇಲೆ. ಡೈಲಾಗು ಬಿಲ್ಡಪ್ ತರ ಇರಲ್ಲ ನಾನು ಹೇಳ್ತಿರೋದು. ಅದ್ರಲ್ಲಿ ಒಂದ್ ಏನೋ ಹೀರೋಯಿಸಮ್ ಇರುತ್ತೆ, ಕಂಟೆಂಟ್ ಇರುತ್ತೆ, ಎಲ್ಲಾನು ಕನ್ವೆ ಮಾಡ್ತಾರೆ ಅವ್ರು. ಬೆಸ್ಟ್ ಎಕ್ಸಾಂಪಲ್ ನವಗ್ರಹ. ಲೈಫ್ ಲೆಸನ್ಸ್ ಇದೆ. ಹೌದೌದು. ಅದನ್ನು ಅವನು ಬರೀ 9 ದಿನದಲ್ಲಿ ಬರ್ದಿರೋದು ಫುಲ್ ಫಿಲ್ಮ್ ಡೈಲಾಗ್ಸ್ ನ. ಅಷ್ಟು ವರ್ಷದ ಹಿಂದಿಂದ ಆದ್ರೂ ಇವಾಗ್ಲೂ ಆ ಡೈಲಾಗ್ ಕೊಟ್ಟಿರೋ ಕಿಕ್ಕು ನಮ್ಗೆ ಟಿಲ್ನೋ ಯಾವ್ದಕ್ಕೆ ಹೋಗ್ತಿಲ್ಲ. ಹೌದೌದು, ನಿಜ. ಅದಕ್ಕೆ ಅವ್ರದ್ದು ಜಾಸ್ತಿ ಸ್ವಲ್ಪ ಕನ್ಸಿಡರ್. ಚಂದು ಸಿನಿಮಾಗೆ ನಾನು ಚಿಂತನ್ ಇಬ್ರು ಜೊತೆಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ ಅಣ್ಣ. ನಮಸ್ತೆ. ಕೊಪ್ಪಳ ಈಗ ಜಾತ್ರೆ ಇದೆ ಅಣ್ಣ. ಯಾವಾಗ? ಕೊಪ್ಪಳದಲ್ಲಿ ಅಣ್ಣ. ಈಗ ಮೊನ್ನೆ 15 ತಾರೀಕು ಜಾತ್ರೆ ಇರ್ತಾರೆ. ಈಗೆಲ್ಲ ಚಲೋ ಆಗೈತಣ್ಣ. ಈಗ ಸ್ವಲ್ಪ ಪ್ರಮೋಷನ್ ಮಾಡಿದ್ ಚಲೋ ಆಯ್ತು. ಅಂದ್ರೆ ಹಳ್ಳಿ ಮಂದಿ ಎಲ್ಲ ಬರ್ತಾರಣ್ಣ. ನಮ್ದು ಹೋಟೆಲ್ ಐತಣ್ಣ ಅಲ್ಲೇ ಶಾರದಾ ಥಿಯೇಟರ್ ಅಪೋಸಿಟ್. ಅಲ್ಲ, ಈಗ ಇನ್ನೂ ಜಾತ್ರೆ ನಡೀತಾ ಇದೆ ಅಲ್ಲ? 1 ತಿಂಗಳ ಮಟ್ಟ ಇರ್ತೀರಿ. ಅಲ್ಲ, ಇವಾಗ ನಮ್ದು ಸಿನಿಮಾ ರಿಲೀಸ್ ಆದ್ಮೇಲೆ ಸೋಮವಾರದ ಮೇಲೆ ಹೋಗ್ಬೇಕು ಅಂತಿದೀವಲ್ಲ, ಇದನ್ನು ಪ್ಲಾನ್ ಮಾಡ್ಕೊಂಡು ಆ ಕಡೆ ಕೊಪ್ಪಳಗೆ ಗವಿಸಿದ್ದೇಶ್ವರ ಅಂತ ಜಾತ್ರೆ ಅದು ಇವಾಗ ರನ್ ಆಗ್ತಾ ಇದೆ. ಇನ್ ಕೇಸ್ ಅಲ್ಲಿ ಯಾರಾದ್ರೂ ಡಿಸ್ಟ್ರಿಬ್ಯೂಷರ್, ಮೊಯಿನುದ್ದೀನ್ ಥಿಯೇಟರ್ ಅದು ಎಲ್ಲ ಇದೆ ಅಲ್ಲ, ಆ ಕಡೆಯವರೆಗೆ ಸ್ಟ್ಯಾಂಡೀಸು ಅಥವಾ ಫ್ಲೆಕ್ಸು ಏನೋ ಒಂದು ಟ್ರೈ ಮಾಡಕ್ ಹೇಳಿ. ಯಾಕಂದ್ರೆ ಹೋಗಿದೆ ಅದು. ಅಲ್ಲಲ್ಲ, ಥಿಯೇಟರ್ ಅಲ್ಲಿ ಇರೋದು ಬೇರೆ, ಆ ಜಾತ್ರೆಯಲ್ಲಿ ಏನಾದ್ರು ಕನ್ವೆ ಮಾಡೋ ತರ ಮಾಡ್ಕೊಂಡ್ರೆ ಯಾಕಂದ್ರೆ 10-12 ಲಕ್ಷ ಅಂದ್ರೆ ಈಗ ಕಾಮನ್ ಟಾಕ್ ಅಲ್ಲ, ಒಂದ್ ಕಡೆ ಸೇರ್ಸಕ್ ಆಗೋದಿಲ್ಲ ಜನನ. ಅಲ್ಲ, ನಮ್ಗು ನಾವು ಡಿಸ್ಟ್ರಿಬ್ಯೂಟರ್ ಜೊತೆಲೆಲ್ಲ ಮಾತಾಡಿದಾಗ ಎಲ್ರು ಅದೇ ಹೇಳೋದು, ನಮ್ಗೆ ಈ ಕಡೆ ಸೈಡ್ ಕಲೆಕ್ಷನ್ ಬರುತ್ತೆ, ಆ ಕಡೆ ಸೈಡ್ ಕಲೆಕ್ಷನ್ ಬರಲ್ಲ ಅಂತ. ಏನಕ್ಕೆ ಬರಲ್ಲ ಅಂತ ನಂಗೂ ದೊಡ್ಡ ಕನ್ಫ್ಯೂಷನ್ ಇತ್ತು. ಈಗ ನೀವ್ ಹೇಳದ್ಮೇಲೆ ಗೊತ್ತಾಗ್ತಿದ್ದು, ನಾವ್ ಬಂದಿಲ್ಲ ಅದಕ್ಕೆ ಕಲೆಕ್ಷನ್ ಬರ್ತಿಲ್ಲ ಅಂತ. ಥಿಯೇಟರ್ ಬಂದಿದೆ, ಸಿನಿಮಾ ಬಂದಿದೆ ಅಂತ ನಮ್ಮ ಮನೆಗೆ ಗೊತ್ತಾಗಬೇಕಲ್ಲ. ಕರೆಕ್ಟ್, ಅದೇ ನಾವು ಮಾಡ್ತಿರೋ ಮಿಸ್ಟೇಕ್. ಈಗಲೇ ಅದ ಅರ್ಥ. ಇವಾಗ ನಿನ್ನೆ ಹುಬ್ಳಿ ಸುಧಾ ಥಿಯೇಟರ್ ಅಲ್ಲಿ ಜನ ಇಲ್ಲ, ಸಿನಿಮಾ ನೋಡಿದವರೆಲ್ಲ ಸೂಪರ್, 10 ಜನ ಇದ್ದವರು ಸೂಪರ್ ಅಂತಾರೆ. ಆದ್ರೆ ಜನ ಬಂದಿದೆ ಅಂತಾನೆ ಗೊತ್ತಿಲ್ಲಲ್ಲ. ಅದೇ ಕರೆಕ್ಟ್, ಬಂದ್ರೆ ತಾನೇ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅನ್ನೋದು ಗೊತ್ತಾಗೋದು. ಗೊತ್ತಾದ್ರೆ ಅಲ್ವಾ. ಇವಾಗ ಅದೊಂದು ಆ ಕಡೆ ಟ್ರೈ ಮಾಡಿ. ಇಲ್ಲ, ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ನಿಮ್ಮ ಸಜೆಷನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಸೋಮವಾರದಿಂದ ಆ ಕಡೆ ಸೈಡ್ ಟ್ರಿಪ್ ನಮ್ದೆಲ್ಲ. ಉತ್ತರ ಕರ್ನಾಟಕದಲ್ಲಿ ಕಂಪ್ಲೀಟ್ ಇವಾಗ ಜಾತ್ರೆ ಸಮಯ. ಅಂದ್ರೆ ಈಗ ಸಂಕ್ರಾಂತಿ ಆದ ತಕ್ಷಣ ಜಾತ್ರೆಗಳು ನಡೀತಾ ಇರುತ್ತೆ. ಇಲ್ಲೆಲ್ಲ ನಾನು ಇವಾಗ ಸುಮಾರು ಸಿನಿಮಾಗಳದವರು ಬಂದಿರ್ತಾರೆ, ಏನಂದ್ರೆ ಪಾಪ ಅವ್ರಿಗೆ ರೆಕಗ್ನೇಷನ್ ಇರಲ್ಲ. ಕರೆಕ್ಟ್. ವಿರಾಟ್ ಆದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಕಿಸ್ ಸಿನಿಮಾದಲ್ಲಿ ಟಿವಿಲಿ ಆದ್ರೂ ನೋಡಿರ್ತಾರೆ, ಥಿಯೇಟರ್ ಅಲ್ಲಿ ನೋಡಿರ್ತಾರೆ. ನಿಮ್ಮನ್ನ ನೋಡಿದ್ರಂತ ಖುಷಿ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ನಾವು ಅಲ್ಲೊಂದು ಪುಷ್ ಮಾಡಿದ್ರೆ ನಿಮ್ಗೆ ಇನ್ನೂ. ಇಲ್ಲ 100% ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್, ನೀವು ಈ ಸಜೆಷನ್ಸ್ ಕೊಟ್ಟಿದ್ದು. ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ ನಮ್ಗೆ. ಈ ತರ ಅಲ್ಲಿ ನಾವು ತುಂಬಾ ಹಿಂದುಳಿದಿದೀವಿ ಪ್ರಮೋಷನ್ ವಿಚಾರದಲ್ಲಿ. ಏನದು ಸರ್, ಇದು ರಾಯಲ್ ನಿಮ್ಮ 5th ಡೈರೆಕ್ಷನ್. ಇದು ಸ್ಕ್ರಿಪ್ಟ್ ರೈಟರ್ ನಿಮ್ಗೆ ಹೇಗೆ ಅಪ್ರೋಚ್ ಮಾಡಿದ್ರು ಸರ್? ರಘು ಅವರು? ಇಲ್ಲ, ಇದೆ. ನಾನು ಮೊದಲೇ ಹೇಳ್ದಂಗೆ ಜಯಣ್ಣ ಫಿಲಮ್ಸ್ಗೆ ನಾನು ಒಂದು ಸಿನಿಮಾ ಮಾಡೋಕ್ಕಿತ್ತು, ಅಪ್ಪು ಸರ್ದು. ಸೊ ಅವರು ಅಗಲಿಕೆಯಿಂದ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಸೊ ನಾನು ಸುಮ್ಮನಾಗ್ಬಿಟ್ಟಿದ್ದೆ.
ಬಟ್ ಜಯಣ್ಣ ಅವ್ರಿಗೆ ತುಂಬ ಆಸೆ ಇತ್ತು. ನನಗೂ ಜಯಣ್ಣ ಅವ್ರದ್ದು ಆಲ್ಮೋಸ್ಟ್ ಒಂದು 22 ವರ್ಷದ ಫ್ರೆಂಡ್ಶಿಪ್ಪು. ಸೊ ಅವರು ಇಲ್ಲ ಅಪ್ಪಾಜಿ ನಿನ್ನ ಕೈಲಿ ನಾನು ಸಿನಿಮಾ ಮಾಡಿ ಪುನೀತ್ ಸರ್ದಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ, ಬಟ್ ನಿನ್ನ ಕೈಲಂತೂ ನಾವು ಒಂದು ಸಿನಿಮಾ ಮಾಡಿಸ್ಲೇಬೇಕು, ಸೊ ಒಂದು ಸಿನಿಮಾ ಮಾಡೋಣ ಬಾ ಅಂತ ಕರೆದ್ರು. ಆಮೇಲೆ ಅವರು ಹೇಳಿದ್ದು ವಿರಾಟ್ದು ಡೇಟ್ಸ್ ಇದೆ ನಮ್ಮ ಹತ್ರ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಇಂಡಸ್ಟ್ರಿಲಿ ಈಗ ತುಂಬ ಹೀರೋಗಳು ಕಮ್ಮಿ ಇದ್ದಾರೆ. ಅಂದರೆ ಹೊಸ ಹೀರೋಗಳು ಈಗ ಹೊಸದಾಗಿ ಬರೋ ನಿರ್ದೇಶಕರುಗಳಿಗೆ ಏಕ್ದಡಮ್ ದೊಡ್ಡ ಸ್ಟಾರ್ದು ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಅವರು ಅವ್ರದ್ದು ಹೊಸ ಹೀರೋಗಳ ಜೊತೆಲಿ ಮಾಡೇನೆ ಅವ್ರ ಕಥೆನ ಹೇಳೋ ರೀತಿ ತೋರಿಸಿದ್ಮೇಲೆ ಅವ್ರು ಆ ಡೈರೆಕ್ಟರ್ಗಳನ್ನು ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕಾಗೋದು. ಅದಾದ್ಮೇಲೆ ಬೇಕಾದ್ರೆ ದೊಡ್ಡ ಸ್ಟಾರ್ಗಳ್ದು ಮಾಡ್ಬೋದು. ಸೊ ಅದಕ್ಕೋಸ್ಕರ ಒಬ್ಬ ನಾವು ನಮ್ಮ ಸಂಸ್ಥೆಯಿಂದ ಒಬ್ಬ ಹೀರೋನ ಕೊಡಬೇಕು, ಸೊ ಅದಕ್ಕೋಸ್ಕರ ಒಂದು ಸಿನಿಮಾ ಮಾಡಿಕೊಡು ಅಂತ ಕೇಳಿದ್ರು. ಸರಿ ಆಯಿತು ಅಂತ ಆ್ಯಕ್ಚುಲಿ ಅವರೇ ನನಗೆ ಉಲ್ಟಾ ವಿರಾಟ್ನ ತಂದು ಕೊಟ್ಬಿಟ್ಟು ಅವರೇ ಅಪ್ರೋಚ್ ಮಾಡಿದ್ದು. ಅದನ್ನ ವಿರಾಟ್ನ ಮೈಂಡಲ್ಲಿ ಇಟ್ಕೊಂಡೆ ಈಗ ಕತೆ ಮಾಡಿ. ಈಗ ನಂದು 5 ಸಿನಿಮಾಲಿ ಸಾರಥಿ ಮತ್ತು ರಾಯಲ್ 2 ಸಿನಿಮಾ ಹೀರೋನ್ ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿರೋದು. ಸೊ ಇದು ವಿರಾಟ್ಗೋಸ್ಕರನೇ ಈ ಥರ ಕತೆ ಮಾಡಬೇಕು ಅಂತಲೇ ಮಾಡಿದ್ದು. ಅಣ್ಣ ಫಿಲಮ್ ರಾಯಲ್ ಅಂತ ಟೈಟಲ್ ತುಂಬಾ ರಾಯಲ್ ಆಗಿದೆ. ಸೊ ಪ್ರೊಡಕ್ಷನ್ ಹೇಗೆ ಸಪೋರ್ಟ್ ಇತ್ತು ಅಣ್ಣ ಎಲ್ಲ ಫಿಲಮ್ಗೆ? ಇಲ್ಲ, ಇದು ಜಯಣ್ಣ ಅವ್ರ ಬ್ಯಾನರ್ಗೆ ಮಾಡ್ಬೇಕಾದ್ರೆ ನಮಗೂ ಒಂದಷ್ಟು ಜನ ಇಂಡಸ್ಟ್ರಿಲಿ ಹೇಳಿದ್ರು, ಹೆಂಗ್ ಮಾಡ್ತೀಯಾ ಜಯಣ್ಣ ಅವರು ಏನು ಕೊಡಲ್ವಂತೆ, ಹಂಗೆ ಎಲ್ಲರೂ ಅಂತೆಕಂತೆಗಳೇ. ಆ ಸಿನಿಮಾಲಿ ಇವ್ರು ಪ್ರೊಡಕ್ಷನ್ ಕೆಲಸ ಮಾಡಿರೋ ಡೈರೆಕ್ಟರ್ ಒಬ್ರು ನನ್ನ ಹತ್ರ ಆ ವಿಚಾರ ಹೇಳಿಲ್ಲ. ಬಟ್ ನಾನು ಏನು ಚೆನ್ನಾಗಿರೋ ಕತೆ ಮಾಡಿದ್ಮೇಲೆ ಆ ಕತೆಗೆ ಅವ್ರ ಕತೆ ಹೇಳದ್ಮೇಲೆ ಅದರಲ್ಲಿ ಸೀನ್ಗಳು ಇಷ್ಟ ಆಯಿತು ಅಂದಾಗ ಆ ಸೀನಲ್ಲಿ ಏನೇನು ಪ್ರಾಪರ್ಟೀಸ್ ಬರುತ್ತೆ, ಅದಕ್ಕೆ ಸೀನ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಮಾಡೇ ಮಾಡ್ತಾರಲ್ವ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದೆ. ಬಟ್ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಜಾಸ್ತಿನೇ ಸಪೋರ್ಟ್ ಮಾಡಿಬಿಟ್ರು ಎಲ್ಲೂ. ಈಗ ವಿರಾಟು ಹೊಸ ಇರೋ ಬಜೆಟ್ನ ಮೈಂಡಲ್ಲಿ ಇಟ್ಕೋ, ಕಮ್ಮಿ ಬಜೆಟಲ್ಲಿ ಮಾಡೋಣ, ಅವೆಲ್ಲ ಏನೂ ಹೇಳಿಲ್ಲ ಅವರು. ಹೇಳಿದ್ದು ಒಂದೇ, ಅಪ್ಪಾಜಿ ನೀನು ಏನು ಯೋಚನೆ ಮಾಡಿದೆ ಬೇಕಾದ್ರೆ ಇನ್ನೂ ಒಂದು ಹೆಜ್ಜೆ ಜಾಸ್ತಿ ಯೋಚನೆ ಮಾಡು ದೊಡ್ಡದಾಗೆ, ಬಟ್ ಕಮ್ಮಿ ಎಲ್ಲೂ ಆಗಬೇಡ. ಏನಕ್ಕೆ ಅಂದರೆ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ನಾವು ನಮ್ಮ ಪಕ್ಕದ ರಾಜ್ಯದ ಬೇರೆ ಸಿನಿಮಾಗಳ ಜೊತೆಲೂ ನಾವು ಕಾಂಪೀಟ್ ಮಾಡಬೇಕು. ಸೊ ಅವರೆಲ್ಲ ಖರ್ಚು ಮಾಡಿದಾಗ ಜನ ಕಂಪೇರ್ ಮಾಡಿದಾಗ ನಮ್ಮದು ಕನ್ನಡ ಸಿನಿಮಾ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಮಾಡಿದ್ದಾರೆ, ಕಾಂಪ್ರಮೈಸಲ್ಲಿ ಮಾಡಿದ್ದಾರೆ ಅನ್ನೋ ಫೀಲ್ ಬೇಡ. ನಾವು ಅವ್ರ ಲೆವೆಲ್ಗೆ ಇದ್ದೀವಿ ಅನ್ನೋದು ತೋರಿಸ್ಬೇಕು. ದುಡ್ಡು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಒಳ್ಳೆ ಸಿನಿಮಾ ಮಾಡಿದ್ರೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನೀನು ರಿಚ್ ಆಗಿ ಒಳ್ಳೆ ಸಿನಿಮಾ ಮಾಡಿಕೊಡು ಅಂತಲೇ ಕೇಳಿದ್ದು. ನಾನು ಏನು ಕೇಳಿದ್ರೆ ಒಂದು ಹೆಜ್ಜೆ ಜಾಸ್ತಿನೇ ಪ್ರೊವೈಡ್ ಮಾಡಿದ್ರು. ಆ್ಯಕ್ಚುಲಿ ಉಲ್ಟಾ ಅವರಿಂದ ನಂಗೆ ಏನೂ ತೊಂದರೆ ಆಗಿಲ್ಲ, ನನ್ನಿಂದನೇ ಅವ್ರಿಗೆ ಸ್ವಲ್ಪ ಜಾಸ್ತಿ ತೊಂದರೆ. ನೋಡಿ ನಗ್ತಾ ಇದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ನಮ್ಮ ಕೋ ಆಕ್ಟರ್ಸ್ ಮತ್ತೆ ಹೀರೋಯಿನ್ ಎಲ್ಲ ಈಗ ಕೋಆರ್ಡಿನೇಟ್ ಹೆಂಗಿತ್ತು ಸರ್ ನಿಮ್ಮ ಜೊತೆ? ಅದೇ ನಾನು ಅವ್ರಿಗಿಂತ ಸೀನಿಯರ್ ಅಲ್ವಾ, ಪಾಪ ಯಾರು ಏನು ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ಅಂದರೆ ಅದು ಒಬ್ಬ ನನಗೆ ಅಂತಲ್ಲ, ಎಲ್ಲ ಕಲಾವಿದರು ಎಲ್ಲ ಡೈರೆಕ್ಟರ್ಗಳಿಗೆ ಫುಲ್ ರೆಸ್ಪೆಕ್ಟ್ ಕೊಡ್ತಾರೆ. ಅಂದರೆ ಈ ಫುಲ್ಲು ಕಥೆನ ಮೈಂಡಲ್ಲಿ ಇಟ್ಕೊಂಡು ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು, ಹೆಂಗೆ ಅಂದರೆ ಈಗ ಒಬ್ಬ ಡೈರೆಕ್ಟರ್ ಅದನ್ನು ಹೆಡ್ ಆಫ್ ದ ಫ್ಯಾಮಿಲಿ. ಸೊ ಅವನು ಏನು ಹೇಳ್ತಾನೆ ಅದ್ರ ಮೇಲೆ ಇವಾಗ ಪ್ರೊಡ್ಯೂಸರ್ಗಿಂತ ಜಾಸ್ತಿ ಡೈರೆಕ್ಟ್ರು, ಇವಾಗ ಈವನ್ ಪ್ರೊಡ್ಯೂಸರ್ಸು ಅಷ್ಟೇ ಡೈರೆಕ್ಟರ್ನೇ ಕೇಳೋದು ಏನು ಬೇಕು ಬೇಡ, ಹೆಂಗೆ ಮಾಡಬೇಕು ಮಾಡಬಾರ್ದು ಅಂತ. ಸೊ ಎಲ್ಲರೂ ಆ ರೆಸ್ಪೆಕ್ಟ್ ಕೊಟ್ಟರು. ಏನು ಆ ಥರ ಎಲ್ಲ ಇವರೇ ಅಂತಲ್ಲ, ಎಲ್ಲ ಕಲಾವಿದರು. ಈಗ ನಾನು ನವಗ್ರಹ ಮಾಡ್ಬೇಕಾದ್ರೆ ನಂದು 2ನೇ ಸಿನಿಮಾ, ಬಟ್ ದರ್ಶನ್ದು ಅಷ್ಟರಲ್ಲಿ ಮೋಸ್ಟ್ಲಿ ಒಂದು 18-20 ಸಿನಿಮಾ ಆಗಿತ್ತು ಅಂತ ಅನ್ಸುತ್ತೆ. ಬಟ್ ಅವನು ಸ್ಪಾಟಲ್ಲಿ ನನಗೆ, ನಾನು ಅವನಕ್ಕಿಂತ ಚಿಕ್ಕವನಾದ್ರೂ ಓಕೆ ನಾ ಸರ್ ಅಂತಾನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋನು. ಅದು ಶಾರ್ಟ್ ಕಟ್ ಹೇಳಿ ಸೈಡಿಗೆ ಬಂದಮೇಲೆ ಅವಾಗ ಮಾಮೂಲಿ ಅಣ್ಣ ತಮ್ಮದಿರ್ತಾರೆ ಹೋಗಬಾರೋ ಅಂತ ಮಾತಾಡೋನು. ಎಲ್ಲರೂ ಅದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ ಡೈರೆಕ್ಟ್. ಯಾರು ರೆಸ್ಪೆಕ್ಟ್ ಕೊಡದೇ ಇರೋ ಕಲಾವಿದರು ಅನ್ನೋದು ಯಾರೂ ಇಲ್ಲ. ಎಲ್ಲರದು ಒಂದು ಸಿನಿಮಾ ಅಂದಾಗ ಅದರಲ್ಲಿ ಒಂದು ಆ ಡೈರೆಕ್ಟ್ರಿಗೆ ಅವನ ವಿಷನ್ನೇ ಅಲ್ವಾ ಎಲ್ಲರೂ ವರ್ಕ್ ಮಾಡೋದು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಾನೆ. ಸೊ ಎಲ್ಲರೂ ಆ ಥರನೇ ಕೋಆಪರೇಟ್ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ಕೊಪ್ಪಳದಿಂದ. ಸರ್ ರಾಯಲ್ ಚಿತ್ರನ ಕನ್ನಡ ಲ್ಯಾಂಗ್ವೇಜಲ್ಲಿ ಅಷ್ಟೇ ಎಕ್ಸ್ಪ್ರೆಷನ್ ಮಾಡ್ಬೋದಾ ಅಥವಾ ಅದರ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಪ್ರೆಷನ್? ಅದರ್ ಲ್ಯಾಂಗ್ವೇಜ್ ಏನು ನಾವೇನು ಮೈಂಡಲ್ಲಿ ಏನು ಇಟ್ಕೊಂಡಿಲ್ಲ. ಏನೋ ಸಿನಿಮಾ ರಿಲೀಸ್ ಆಗಿ ನೀವೆಲ್ಲ ಮೆಚ್ಕೊಂಡ್ರೆ ಅಂದ್ರೆ ಪಕ್ಕದ ರಾಜ್ಯವರು ನೋಡ್ತಿರ್ತಾರೆ. ಈಗ ಕರ್ನಾಟಕದಲ್ಲಿ ಯಾವ ಸಿನಿಮಾ ಓಡ್ತಾ ಇದೆ, ಇಲ್ಲ ನಮ್ಮ ಕನ್ನಡದವರು ತಮಿಳಲ್ಲಿ ಯಾವುದು ಚೆನ್ನಾಗಿ ಹೋಗ್ತಾ ಇದೆ, ತೆಲುಗುಲಿ ಯಾವುದು ಚೆನ್ನಾಗಿ ಹೋಗ್ತಾ ಇದೆ, ಮಲಯಾಳದಲ್ಲಿ ಯಾವ್ದು ಚೆನ್ನಾಗಿ ಹೋಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಆ ರೀತಿ ಬೇರೆ ಸ್ಟೇಟ್ ಅವರು ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ಹೋಯ್ತು ಅಂದ್ರೆ 100% ಅವರು ಬಂದು ನೋಡ್ತಾರೆ. ನೋಡ್ಬಿಟ್ಟು ಈಗಿದು ಸಬ್ಟೈಟ್ಲ್ ಅಂತೂ ಇದೆ, ಅರ್ಥ ಆಗುತ್ತೆ ಕತೆ, ತೊಗೊಂಡೋಗ್ಬಿಟ್ಟು ನಾವು ಡಬ್ ಮಾಡ್ಕೊಂಡು ನಮ್ಮದ್ರಲ್ಲಿ ರಿಲೀಸ್ ಮಾಡ್ತೀವಿ ಅಂದರೆ ವೆಲ್ಕಮ್ 100% ಮಾಡಿಸ್ಕೋತೀವಿ.